ಈ ಭಾಗದ ರೈತರನ್ನು ಮಾತನಾಡಿಸೋಣ. ಮೊದಲನೇದಾಗಿ ನಿಮ್ಮ ತೋಟಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನೀರು ಬಂದಿದೆ ಅಂತ ಇದು ಮೊದಲ ವರ್ಷದಲ್ಲೇ ಈ ಅನುಭವ ಆಯಿತು. ಏನು ಯಾವ ಥರ ಆತಂಕ ಆಗ್ತಾ ಇದೆ ತಮಗೆ? ಆತಂಕ ಅಂತ ಹೇಳಿದರೆ ಇದರಲ್ಲಿ ಆತಂಕಗಿಂತ ಜಾಸ್ತಿ ಇದು ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಅವ್ರು ಹೇಳಿರೋ ರೀತಿಯಲ್ಲಿ ಅಂತ ಹೇಳಿದರೆ ನಮ್ಗೆ ಸಾಧಾರಣ ಇಲ್ಲಿಂದ ಈ ಡ್ಯಾಮಿನ ನೀರು ಈ ಎತ್ತರಕ್ಕೆ ಬರಲ್ಲ ಅಂತ ಹೇಳಿದರು. ನಾವು ಅವತ್ತೇ ಡ್ಯಾಮ್ ಮಾಡುವಾಗಲೇ ಹೇಳಿದ್ವಿ, ಸರ್ ಇದೊಂದು ಸಲ ಅಳತೆ ಮಾಡ್ಕೊಳ್ಳಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಎಲ್ಲ ಈ ರೈತ ಸಂಘದವ್ರು ಎಲ್ಲರಿಗೂ ಗೊತ್ತದು. ಆದರೆ ಅವ್ರು ಯಾವುದೇ ರೀತಿಯಲ್ಲಿ ಬಂದು ಯಾವುದೇ ಒಂದು ಅಳತೆನೂ ಮಾಡಲಿಲ್ಲ, ಏನೂ ಇಲ್ಲ. ಇವಾಗ ಬಂದ್ಕೊಂಡು ಅಯ್ಯೋ ಅಂತ ಹೇಳ್ತಾರೆ ಅವ್ರು ನಮ್ಮ ಹತ್ರ. ನಾವೇನು ಮಾಡೋದಂತಲೇ ನಮಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಪ್ರಾಜೆಕ್ಟ್ ಆಗ್ತಿರುವಾಗ ನಾನು ಅವ್ರ ಹತ್ರ ಹೇಳಿದೆ, ಸರ್ ಇದರಲ್ಲಿ ಈ ಥರ ನೀರು ಬರ್ತದೆ ಅಂತೇಳಿ. ಸೇಮ್ ಇದರದ ಕಾಂಟ್ರಾಕ್ಟ್ರು ಅವರಿದ್ದರು. ನಾನು ಆಲ್ರೆಡಿ ಹೇಳಾಗಿತ್ತು ಅವ್ರು ಯಾರಂತೇಳಿ, ನಮ್ಮ ಮನೀಶ್ ಅಂತ ಹೇಳಿದರು ಇದರ ಓನರು. ಸೇಮ್ ಅದೇ ಥರ ಸುಜಯ್ ಅಂತ ಹೇಳಿದರು, ಉಡುಪಿದು ಫುಲ್ ನೋಡ್ತಾ ಇರೋರು. ವಿಕಿತ್ ಶೆಟ್ಟಿ ಅಂತ ಹೇಳಿದ್ದಾರೆ, ಇಲ್ಲಿದ್ದು ಇನ್ಚಾರ್ಜ್ ಸೈಟ್ ಇದು. ಅವರೊಟ್ಟಿಗೆ ನಮ್ಮ ರಾಥೋಡ್ ಅಂತೇಳಿ ಉಡುಪಿಯಿಂದ ನಮ್ಮ MI ಇಲಾಖೆಯವರು ಬಂದಿದ್ದರು. ಅವ್ರ ಹತ್ರನೂ ಹೇಳಿದ್ದೆ ನಾನು. ಅವರು ಅದಕ್ಕೆ ನಮ್ಮ ಹತ್ರ ಹೇಳಿ ನಮಗೆ ಗೊತ್ತಿದೆ, ಭರವಸೆ ಕೊಡ್ತೇವೆ ನಾವು, ನೀರು ಬರಲ್ಲ ಅಂತ ಹೇಳಿದ್ದಾರೆ. ಪ್ರೆಸೆಂಟ್ ಸಿಚುವೇಷನಲ್ಲಿ ಅಂತ ಹೇಳಿದ್ರೆ 5 ಮೀಟ್ರ್ ಫುಲ್ ಆಗಲಿಲ್ಲ, ಇನ್ನೊಂದು 10 ಇಂಚೇನೋ ಫುಲ್ ಆಗಲಿಕ್ಕಿತ್ತು. ಅದು ಓವರ್ಫ್ಲೋ ಆಗಬೇಕಾದ್ರೆ ಅದು ಫುಲ್ ಆಗಲಿಕ್ಕೆ ಅಂತ 1.5 ಫೀಟ್ ಫುಲ್ ಆಗಲಿಕ್ಕೆ 1.5 ದಿನ ಹಿಡಿದಿದೆ. ಇಲ್ಲಿಂದ ಅಂತ ಡೌನ್ ಸ್ಟ್ರೀಮ್, ಆ ಸೈಡ್ ಫುಲ್ ಡೌನ್ ಸ್ಟ್ರೀಮ್ ಇರೋದು. ಆಚೆಗೆ ನೀರು ತುಂಬಿದ ಮೇಲೆ ಇಲ್ಲಿಗೆ ಬರೋದು. ನನ್ನ ಜಾಗದಲ್ಲಿ ಡೌನ್ ಸ್ಟ್ರೀಮಲ್ಲಿ ನೋಡೋ 11 ಫೀಟ್ ತನಕ ನೀರಿತ್ತು. ನನಗೆ ಆಚೆಯಿಂದ ಮೋಟ್ರ್ ಆಫ್ ಮಾಡ್ಲಿಕ್ಕೆ ಬರಲಿಕ್ಕಾಗಲ್ಲ. ಈಚೆ ಬದಿ ಅಂತೇಳಿದ್ರೆ ಇಲ್ಲಿ ದಾರಿ ಎಲ್ಲ ಕಾಣ್ತಿದ್ದೆ, ಆ ದಾರಿ ಪೂರ್ತಿ ಮುಳುಗೋಗಿದೆ. ಇದಕ್ಕೆ ನಾನೊಂದು ಅವ್ರ ಹತ್ರ ಹೇಳಿದೆ, ಶಾಶ್ವತವಾಗಿ ಒಂದು ಪರಿಹಾರ ಬೇಕೇ ಅಂತೇಳಿ ರೈತ ಸಂಘಕ್ಕೆ ಮೊರೆ ಹೋದೆ. ತಾಲೂಕು ಆಫೀಸಿಗೆ ಇಲ್ಲಿ ಪಂಚಾಯತಿಗೆ ಕೊಟ್ಟೆ. ಪಂಚಾಯತಿಯಿಂದ PDO ನಾನು ಲೆಟ್ರ್ ಕೊಟ್ಟಿದ್ದೆ. PDO ಇನ್ನೂ ಬರಲೇ ಇಲ್ಲ. ಈಗ ನಿಮ್ಮದು ಈ ಸಲ ಎಲ್ಲ ಆಗಿ ಇನ್ನೇನು ಚಿಗುರೊಡಿವಾಗಲೇ ಈ ಥರ ಆಗಿದೆ ಅನ್ನೋದಲ್ವಾ? ಇದಂದರೆ ನನ್ನ ಸಿಚುವೇಶನ್ ಅಂತ ಹೇಳಿದ್ರೆ, ಇವಾಗ ಒಂದು ಭ್ರೂಣಾವಸ್ಥೆಯಲ್ಲಿರುವ ಒಂದು ಮಗು ತೀರೋಯ್ತು ಅಂತ ಹೇಳಿದರೆ ಯಾರಿಗೂ ಆ ಥರ ಏನು ಭಾರಿ ಏನು ಬೇಜಾರಾಗಲ್ಲ. ಇನ್ನೊಂದು ಅಂತೇಳಿ ನಾವು ತಿಳ್ಕೊಳ್ತೀವಿ. ಅದೇ ಒಂದು 6 ವರ್ಷ ತನಕ ನಾವು ಸಾಕಿ ಮಗು ಅಪ್ಪ ಅಂತೇಳಿ ಕರೆಯುವಾಗ ಸ್ವಂತ ತಂದೆ ಎದುರು, ಇವಾಗ ಸ್ವಂತ ತಂದೆ ಎದುರು ನೀರಲ್ಲಿ ಮುಳುಗೋಗೋ ಒಂದು ಅವಸ್ಥೆ ಯಾವ ಥರ ಹೇಳಿ, ಮುಳುಗೋಗಿ ಸಾಯುವಾಗ ಅದೇ ಪರಿಸ್ಥಿತಿ ನಂದಾಗಿದೆ. ಅಂದರೆ ನಾನು ಸಸಿ ತಂದು ಈ ಜಮೀನಲ್ಲಿ ಇಟ್ಟು 6 ವರ್ಷ ಆಗ್ತಾ ಬಂತು ಹೆಚ್ಚು ಕಡಿಮೆ. ಇವಾಗ ಇಲ್ಲಿ ಕಾಣ್ತಾ ಇದೆ ಪೂರ್ತಿ ಫಲ ಬರ್ತಾಯಿದೆ. ಫಲ ಬರೋ ಒಂದು ಸಿಚುವೇಷನಲ್ಲಿ ನಮಗೆ ಕೈ ಸಿಗದೆ ಒಂದು ಈ ಥರ ಆಗಿದೆ. ಈಗ ಅದಕ್ಕೆ ನಮಗಂತೇಳಿದ್ರೆ ಇವಾಗ ಒಂದೇ ಒಂದು ಅಡಿಕೆ ನನಗೆ ಸಿಗ್ತಾಯಿಲ್ಲ. ಇದ್ದಿದ್ದು ಪೂರ್ತಿ ನೀರಿಗೆ ಸಾಧಾರಣ 4500 ಅಡಿಕೆ ಸಸಿ ಮರಗಳು ಇವಾಗ ಈ ಪರಿಸ್ಥಿತಿಯಲ್ಲಿ ಮುಳುಗಡೆ ಆಗಿದೆ. ಸರ್, ಇದೀಗ ರೈತ ಸಂಘದವರು ಇದ್ದಾರೆ, ಭಾರತೀಯ ಕಿಸಾನ್ ಸಂಘದವರು. ಸರ್, ಈಗ ಇದು ಎಷ್ಟು ಅವೈಜ್ಞಾನಿಕವಾಗಿದೆ ಅಂತ ತಾವು ಹೇಳ್ತೀರಿ ಅಂತ ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ? ಅನುಭವದ ಪ್ರಕಾರ ಇದು ಯಾರ ಲೋಪ ಅಲ್ಲ, ಇದು ಇಂಜಿನಿಯರಲ್ಲ 100% ಲೋಪ ಅಂತ ನಾನು ಹೇಳ್ತಾ ಇದ್ದೇನೆ. ಒಂದು ಅಷ್ಟು ಈಗ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡುವಾಗ ಇದು ಎಷ್ಟು ಜಾಗವನ್ನು ಆ ನೀರು ಕವರ್ ಮಾಡ್ತದೆ. ಅದಕ್ಕೆ ಅದರ ಓನರ್ ಯಾರು, ಅವರಿಗೆ ಏನು ಪರಿಹಾರ ಕೊಡಬೇಕೆನ್ನುವ ಒಂದು ಮೊದಲೇ ತೀರ್ಮಾನ ಮಾಡಿ ಆ ಇಲಾಖೆ ಸಂಬಂಧಪಟ್ಟ ಇಲಾಖೆಯಿಂದ ಹಣವನ್ನು ಅವರು ಸ್ಯಾಂಕ್ಷನ್ ಮಾಡಿಸಿ ಅವರನ್ನು ಕರೆದು ಸಂಬಂಧಪಟ್ಟ ರೈತರನ್ನು ಕರೆದೊಂದು ಮೀಟಿಂಗ್ ಮಾಡಲಿಕ್ಕೂ ಸರಿ ಇಲ್ಲ. ನಾವು ಭಾರತೀಯ ಕಿಸಾನ್ ಸಂಘ ಎನ್ನುವುದು ಯಾವುದು ರಾಷ್ಟ್ರವ್ಯಾಪಿ ಸಂಘಟನೆ. ಈ ರೈತರು ಎಲ್ಲ ಇರುವಾಗ ಎಲ್ಲ ರೈತರನ್ನು, ಫಲಾನುಭವಿ ಮಾತ್ರ ಅಲ್ಲ, ಎಲ್ಲ ರೈತರನ್ನು ಬಂದು ನಮಗೊಂದು ಅವಕಾಶ ಹೇಳಬೇಕು. ಅವರು ಈ ರೀತಿ ನಾವು ರೈತರಿಗೋಸ್ಕರ ಮಾಡ್ತಾರೆ. ರೈತರಿಗೆ 100ಕ್ಕೆ 100 ಸರಿ. ಇದರಲ್ಲಿ ಬ್ಯಾಕ್ವರ್ಡ್ ಹೋದರೆ ಎಷ್ಟೋ ಬಾವಿಗಳು ಅಥವಾ ಇನ್ನೂ ಎಷ್ಟೋ ರೈತರಿಗೆ ಅನುಕೂಲ ಆಗ್ತದೆ. ಇದರಿಂದ 2-4 ಜನರ ರೈತರನ್ನು ಕೊಲೆ ಮಾಡೋದು ನಾನು ಅದನ್ನು ಒಪ್ಪುವುದಿಲ್ಲ. ಇದು ನಾನು ನಿಖರವಾಗಿ ಹೇಳ್ತೇನೆ. ಇದಕ್ಕೆ ಕಾರಣ ಸರ್ಕಾರ ಅಲ್ಲ, ಯಾವುದೇ ಇಲಾಖೆ ಅಲ್ಲ, ಇದರ ಸಂಬಂಧಪಟ್ಟ ಇಂಜಿನಿಯರ್ ನೇರ ಹೊಣೆ. ಅವರನ್ನು ನಾವು ತಗೊಳ್ಬೇಕು. ಅವರ ಇಂಜಿನಿಯರ್ ಯಾವುದು ಅವರ ಇದು ಇನ್ಕ್ರಿಮೆಂಟ್ ಮತ್ತು ಅವರನ್ನು ಸಸ್ಪೆಂಡ್ ಮಾಡಬೇಕಂತ ನಾನು ಹೇಳ್ತಿದ್ದೇನೆ. ಯಾರನ್ನು ಕೊಲ್ಲುವುದಲ್ಲ, ಅವ್ರಿಗೆ ಜವಾಬ್ದಾರಿ ಇದೆಯಲ್ಲ. ಇಷ್ಟು ಮಾಡುವಾಗ ಅವ್ರಿಗೆ ಡ್ಯಾಮ್ ಅಲ್ಲಿ ವಾಲ್ ಕಟ್ಟಲಿಕ್ಕೆ ಐಡಿಯಾ ಇದೆ, ಅಷ್ಟು ಹತ್ರ ನೀರು ಬರ್ತದೆ ಅಂತೇಳಿ ಆವಾಗ ಇದು ಹೊಂಡದಲ್ಲಿದೆ ತೋರ್ತದೆ ಅವ್ರಿಗೆ. ಅದಕ್ಕೆ ಎಷ್ಟು ಹಣ, ಯಾರ್ದು ಹಣ ಅಂತ ಕೇಳ್ಬೋದಲ್ಲ. ಈ ಜಾಗ ಯಾರ್ದನ್ನು ಕೇಳಲಿಕ್ಕಾಗೋದಿಲ್ಲ ಅವರಿಗೆ. ಅಷ್ಟು ಸಾಮಾನ್ಯ ಜ್ಞಾನ ಇಲ್ಲದಂಥ ನಮ್ಮ ಇಂಜಿನಿಯರ್ಸ್ ಅಥವಾ ಇಂಜಿನಿಯರ್ ಹೇಳ್ತಿಲ್ಲ, ಅಧಿಕಾರಿ ಎಲ್ಲ ವರ್ಗ ಇದೆ. ಅವರನ್ನು ನಾನು ತಗೊಳ್ತಿದ್ದೇನೆ. ನಾನು ರೈತನಾಗಿ ಇದು ಮತ್ತು ರೈತರು ನೋಡಿ, ಇದನ್ನು ನೋಡಿ ಕಣ್ಣಲ್ಲಿ ನೀರು ಬರ್ತದೆ ನಮಗೆ. ಇದು ಸಣ್ಣ ಸಸಿ ಸರ, ಇದು ಪ್ರಾಥಮಿಕ 2-3 ವರ್ಷದ ಮಗು. ಅದು ಮುಂದೆ ಬೆಳೆದು ಹೆಮ್ಮರವಾಗಿ ಬೆಳೆದು ಅವರ ಓನರಿಗೆ ಅನ್ನದಾತ ಆಗಿದ್ದಾರೆ. ಅದರ ಅನ್ನದಾತ ಕೊಡುವಂಥ ಒಂದು ಚಿಕ್ಕ ಮಗು ಇವಾಗಲೇ ಅದು ಸತ್ತು ಹೋಗ್ತದೆ ಅಂತ ಹೇಳುವಾಗ ಅವರನ್ನು ನೋಡೋದು ಹೇಗೆ ಹೇಳಿ? ಅದನ್ನು ನಾವು ಸಾರ್ವಜನಿಕರು ನೋಡೋದು ಹೇಗೆ? ಇಂಥ ಸಂದರ್ಭದಲ್ಲಿ ಇದನ್ನು ಯಾಕೆ ಮಾಡ್ತಾರೆ, ಯಾವ ಉದ್ದೇಶ ಮಾಡ್ತಾರೆ, ಇದಕ್ಕೆ ಮಾಡ್ತಾರೆ ನಮಗಂತೂ ಗೊತ್ತಾಗೋದಿಲ್ಲ. ಇನ್ನು ಹೀಗೆ ಮಾಡ್ತಾ ಇದ್ದಾರೆ. ಸತ್ಯ ಅಂದರೆ ಇದು ಶೀತಾ ನದಿ ಅಂದರೆ ಜೀವ ನದಿ. ಇದು ಮೇಲಿಂದ ಇಲ್ಲಿ ಕೂಡಲಿಂದ ಹುಟ್ಟಿದಂಥದ್ದು, ಯಾವುದು ಘಟ್ಟದ ಮೇಲೆ ಹುಟ್ಟಿ ಇದು ಶೀತಾ ನದಿ ಇಲ್ಲಿ ಮಾವುಕಳದಲ್ಲಿ ಇದು ಯಾವುದು ಸೇರ್ತದೆ, ಅರಬ್ಬಿ ಸಮುದ್ರ ಸೇರ್ತದೆ. ಇದು ಜೀವ ನದಿ ಆದ್ರಂತ ಇಷ್ಟೊಡ್ಡ ಡ್ಯಾಮ್ ಬೇಡ. ಈ ಡ್ಯಾಮ್ ಮಾಡಿದರೆ 1 ಕಿಲೋಮೀಟ್ರ್ ಕಾಲುವೆ ಇಲ್ಲ.
ಇನ್ನೊಂದು ಕಾಲುವೆಗೆ ನೀರು ಹೋಗುವಂಥ ರೈತರಿಗೆ ಅನುಕೂಲ ಆಗುವಂತೆ ಒಂದು ವ್ಯವಸ್ಥೆ ಇಲ್ಲ. ಈಗ ಮೇಲೆ ಘಟ್ಟದ ಮೇಲೆ ವರಾಹಿ ಯೋಜನೆ ಎಲ್ಲ ಐತೆ, ಎಷ್ಟೋ ಊರಿಗೆ ಅದು ನೀರು ಕೊಡ್ತಾರೆ. ಇಲ್ಲಿ ಎಂಥದೂ ಇಲ್ಲ, ಬರೀ 3 ಜನರ ಅಡಿಕೆ ತೋಟ ಮುಳುಗಿಸುವಂಥ ಒಂದು ಡ್ಯಾಮ್ ಇದು. ಇದನ್ನು ವೈಜ್ಞಾನಿಕವಾಗಿ ಮಾಡಬೇಕಿತ್ತು ಅನ್ನೋದು ಒಂದು ಸರ್ವೆ ಮಾಡಿಲ್ಲ. ಮುಂಚಿತವಾಗಿ ಸರ್ವೆ ಮಾಡಿದರೆ ರೈತರಿಗೆ ಸ್ವಲ್ಪ ಅನುಕೂಲ ಆಗ್ತಾ ಇತ್ತು. ಇವರ ಕಷ್ಟವನ್ನು ಕೇಳಿಲ್ಲ ಅನ್ನುವಂಥದ್ದು ಇವರ ಕೂಗಿರುವಂಥದ್ದು. ಇನ್ನಾದರೂ ಈ ಕಡೆ ಗಮನ ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.